ನಮಸ್ಕಾರ ಪ್ರೀತಿಯ ನನ್ನ ಪ್ರೀತಿಯ ನವೋದಯ ವಿದ್ಯಾರ್ಥಿಗಳೇ, ಈ ದಿನ ನಾವು ನವೋದಯ ಪರೀಕ್ಷೆಗೆ ತಯಾರಿ ಮಾಡೋದಕ್ಕೆ ಈಗ ನಾವು ಸಿದ್ಧತೆಯನ್ನು ನಡೆಸ್ತಾ ಇದ್ದೇವೆ. ಸೊ ನಮಗೆ ಇವತ್ತಿನ ದಿವಸ ನವೋದಯದಲ್ಲಿ ಮ್ಯಾಥಮೆಟಿಕ್ಸ್ ಇದರಲ್ಲಿ ಮೊದಲನೇ ಲೆಸನ್ ಆದಂತಹ ನಂಬರ್ ಸಿಸ್ಟಮ್, ಕನ್ನಡದಲ್ಲಿ ಸಂಖ್ಯಾ ಪದ್ಧತಿ ಅಂತ ಕರಿತೀವಿ ನಾವು. ಓಕೆನಾ? ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಪ್ರತಿದಿನವೂ ಏನಾಗುತ್ತಪ್ಪ ಅಂತಂದರೆ ಕ್ಲಾಸಸ್ ಬರ್ತಾ ಇರುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇದ್ರ ಜೊತೆಗೆ ನಮ್ಮ ಮಕ್ಕಳು ಕೂಡ ಇಲ್ಲಿ ಬಂದು ನಿಮಗೆ ಕ್ಲಾಸ್ ಮಾಡ್ತಾರೆ. ಸೊ ಅದನ್ನು ನೀವು ಪಡ್ಕೊಬೋದು ಅಂತ ಹೇಳ್ತಾ, ಸೊ ಇವತ್ತಿನ ದಿವಸ ನಮ್ಮ ಕ್ಲಾಸನ್ನು ಪ್ರಾರಂಭ ಮಾಡ್ತೀವಿ. ನೋಡ್ಕೊಳ್ಳಿ. ಸೊ ಮೊದಲಿಗೆ ನಮ್ಗೆ ಏನಿರುತ್ತೆ ಏನಪ್ಪಾ ಅಂತಂದ್ರೆ ನಂಬರ್ ಸಿಸ್ಟಮ್ ಅಂತ ಕರಿತೀವಿ, ಸಂಖ್ಯಾ ಪದ್ಧತಿ ಅಂತ ಕರಿತೀವಿ ನಾವು. ಓಕೆನಾ? ಸೊ ಹಾಗಾದ್ರೆ ಏನು, ಹಂಗಂದ್ರೆ ಏನು ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಬರ್ತೀವಿ. ನೋಡ್ಕೊಳ್ಳಿ. ಫಸ್ಟ್ ಡಿಜಿಟ್ಸ್ ಅಂತ ಇದೆ. ಸೊ ಡಿಜಿಟ್ಸ್ ಇದನ್ನ ಕನ್ನಡದಲ್ಲಿ ಏನಂತ ಕರಿತೀವಪ್ಪ ಅಂತಂದ್ರೆ ಅಂಕಿಗಳು ಅಂತ ಕರಿತೀವಿ. ಗೊತ್ತಿದೆ ನಿಮ್ಗೆ ಅಂಕಿಗಳು ಅಂತಂದ್ರೆ. ಓಕೆನಾ? ಎಸ್. ಈ ಡಿಜಿಟ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ದ ಸಿಂಬಲ್ಸ್ 0, 1, 2, 3, 4, 5, 6, 7, 8 and 9 are known as Hindu Arabic system. ಓಕೆನಾ? ಹಾಗಾದ್ರೆ ಈ ಅಂಕಿಗಳ 8 ಮತ್ತು 9 ಚಿಹ್ನೆಗಳನ್ನು ಹಿಂದೂ ಅರಬಿಕ್ ವ್ಯವಸ್ಥೆಯಲ್ಲಿ ಅಂಕಿಗಳು ಎಂದು ಕರೆಯುತ್ತಾರೆ. ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಹಿಂದೂ ಅರೇಬಿಕ್ ಸಿಸ್ಟಮ್ ಅಲ್ಲಿ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಅಂಕಿಗಳು ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಡಿಜಿಟ್ಸ್ ಅಂತ ಕರಿತೀವಿ. ಈಗ ನಿಮಗೆ ಗೊತ್ತಿದೆಯಲ್ಲ ಅಂಕಿಗಳು ಯಾವುವು ಅಂತ ಹೇಳ್ಬಿಟ್ಟ. ಅಂಕಿಗಳು ಅಂತಂದ್ರೆ ಯಾವುವು ಅಂತ ಹೇಳ್ತೀವಿ? 0, 1, 2, 3, 4 ಅಂಕಿಗಳಂದ್ರೆ ಇವೆ. ಗೊತ್ತಿದೆ ಅಲ್ವಾ? ಸೊ ಅವು ಎಲ್ಲಿಂದ ತಗೊಂಡಿದೀವಪ್ಪ ಅಂದ್ರೆ ನಾವು ಹಿಂದೂ ಅರೇಬಿಕ್ ಸಿಸ್ಟಮ್, ಇದರಿಂದ ನಾವೇನ್ ಮಾಡಿದೀವಪ್ಪ ಅಂತಂದ್ರೆ ಅಂಕಿಗಳನ್ನ ನಾವು ತಗೊಂಡಿದ್ದೀವಿ. ಗೊತ್ತಾಯ್ತಾ? ಓಕೆ. ಹಾಗಾದ್ರೆ ಇದ್ರಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ಟೈಪ್ಸ್ ಇದೆ. ಓಕೆನೆ? ನಂಬರ್ಸ್ ಆರ್ ನ್ಯೂಮರಿಕಲ್ ಅಂತ ಕರಿತೀವಿ. ಮ್ಯಾಥಮೆಟಿಕಲ್ ಸಿಂಬಲ್ಸ್ ವಿಚ್ ರೆಪ್ರೆಸೆಂಟ್ ದ ಡಿಜಿಟ್ಸ್ ನೌನ್ ಆಸ್ ನಂಬರ್ಸ್ ಅಂತಂದ್ರೆ ಸಂಖ್ಯೆಗಳು, ಅಂಕೆಗಳನ್ನು ಪ್ರತಿನಿಧಿಸುವ ಗಣಿತ ಚಿಹ್ನೆಗಳನ್ನು ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಒಟ್ಟಾರೆ ಇದ್ರಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ನಮ್ಗೆ ಸಂಖ್ಯೆಗಳಿದೆ ಅಂತ ಹೇಳ್ಬಿಟ್ಟು ನಾವು ಕಂಡುಹಿಡಿಯಬಹುದು. ಓಕೆನಾ? ಹಾಗಾದ್ರೆ ಹೇಗೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಸೊ ಇದ್ರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಟೈಪ್ಸ್ ಇದೆ. ಯಾವ್ದ್ರಲ್ಲಿ? ಸಂಖ್ಯೆಗಳಲ್ಲಿ ಟೈಪ್ಸ್ ಇದೆ. ಯಾವ ಟೈಪ್ಸ್ ಇದೆ ಅಂತ ನೋಡೋಣ. ಮೊದಲನೇದು ಯಾವ್ದಪ್ಪ ಅಂತಂದ್ರೆ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಮೊದಲನೇ ಟೈಪ್ ಯಾವ್ದಪ್ಪ ಅಂತಂದ್ರೆ ನ್ಯಾಚುರಲ್ ನಂಬರ್ಸ್. ಹಾಗಾದ್ರೆ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು ಅಂತ ನೋಡ್ಕೊಳ್ಳಿ. ಓಕೆನಾ? ದ ಕೌಂಟಿಂಗ್ ಇದೆಯಾ ಈ ವರ್ಡು? ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. ಕನ್ನಡದಲ್ಲಿ ಏನಂತ ಕರಿತೀವಪ್ಪ ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನು? ಸೊ ಎಣಿಕೆಯ ಸಂಖ್ಯೆಗಳನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ ನಾವು. ಓಕೆನಾ? ಈಗ ನಾವು ಎಣಿಕೆ ಮಾಡು ಅಂತ ಹೇಳ್ತೀವಿ, ಕೌಂಟ್ ಮಾಡು ಅಂತ. ಓಕೆನಾ? ನಾವ್ ಎಲ್ಲಿಂದ ಕೌಂಟ್ ಮಾಡ್ತೀವಿ ಅವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಇದಕ್ಕೊಂದು ಸಿಂಬಲ್ ಇದೆ, ಏನಪ್ಪಾ ಅಂತಂದ್ರೆ ಎನ್ ಅಂತ ಇದೆ. ಓಕೆನಾ? ಸೊ ಹಾಗಾದ್ರೆ ನಾವು ಎಣಿಕೆ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಾವು? 1, 2, 3, 4. ಓಕೆನಾ? ಡ್ಯಾಶ್ 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 ಇನ್ಫಿನಿಟಿ. ಇನ್ಫಿನಿಟಿ ಅಂತಂದ್ರೆ ಹೇಳಿ. ಓಕೆನಾ? ಇಷ್ಟೇ ಪುಟಾಣಿಗಳ ನ್ಯಾಚುರಲ್ ನಂಬರ್ಸ್. ಮೊದಲನೇದು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಹಂಗಂದ್ರೆ ಏನಪ್ಪಾ ಅಂತಂದ್ರೆ ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್. ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ ಎಣಿಕೆ ಮಾಡುವಂತ ಸಂಖ್ಯೆಗಳನ್ನ ನಾವೇನ್ ಕರಿತೀವಪ್ಪ ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆಗೆ 1, 2, 3, 4 ಎಕ್ಸಿಟ್ರಾ ಅಂದ್ರೆ ಇನ್ಫಿನಿಟಿ. ಎಲ್ಲಿಗೆ ಬೇಕೋ ಹೋಗ್ಬೋದು. 1000, ಮಿಲಿಯನ್, ಓಕೆನಾ, ಬಿಲಿಯನ್, ಅಲ್ಲಿ ತನಕ ನೀವೇನ್ ಬೇಕು ನಂಬರ್ಸ್ ನ ಹೇಳ್ಕೊಂಡು ಹೋಗ್ಬೋದು. ಸೊ ಅದಕ್ಕಾಗಿ ನಾವೇನ್ತೀವಿ ಇನ್ಫಿನಿಟಿ ಅಂತ ಕರಿತೀವಿ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ಕೊಳ್ಳಿ. ಈಗ ಸೆಕೆಂಡ್ ಆಗಿ ಓಲ್ ನಂಬರ್ಸ್ ಅಂತ ಕರಿತೀವಿ ನಾವು. ಓಕೆನಾ? ಓಲ್ ನಂಬರ್ಸ್ ಅಂತ ನೋಡ್ಕೊಳ್ಳಿ. ನ್ಯಾಚುರಲ್ ನಂಬರ್ಸ್ ಅಲಾಂಗ್ ವಿತ್ 0 ಆರ್ ಕಾಲ್ಡ್ ಓಲ್ ನಂಬರ್ಸ್ ಅಂತ ಕರಿತೀವಿ ನಾವು. ಕನ್ನಡದಲ್ಲಿ ಓಲ್ ನಂಬರ್ಸ್ ನ ಏನಂತ ಕರಿತೀವಪ್ಪ ಅಂತಂದ್ರೆ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ ನಾವು. ಹಾಗಾದ್ರೆ ಪೂರ್ಣ ಸಂಖ್ಯೆಗಳಂದ್ರೆ ಏನಪ್ಪಾ ಅಂತಂದ್ರೆ ಶೂನ್ಯವನ್ನು ಸೇರಿಸಿಕೊಂಡು ಏನ್ ಮಾಡ್ಬೇಕು? ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳಿಗೆ ಏನಂತ ಕರಿತೀವಪ್ಪ ಅಂತಂದ್ರೆ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಎಕ್ಸ್ಟ್ರಾ ಏನ್ ಹಾಡ್ ಆಯ್ತಪ್ಪ ಅಂತಂದ್ರೆ ಯಾವ್ದನ್ನ ಸೇರಿಸ್ಕೊಂಡು? ಶೂನ್ಯವನ್ನ ಸೇರಿಸ್ಕೊಂಡು. ಇಲ್ಲೇನಾಗುತ್ತೋ ನ್ಯಾಚುರಲ್ ನಂಬರ್ಸ್ ಅಲಾಂಗ್ ವಿತ್ 0 ಆರ್ ಕಾಲ್ಡ್
ಹೋಲ್ ನಂಬರ್ಸ್ ಅಂತ ಕರಿತೀವಿ ನಾವು. ಓಕೆನಾ? ಸೊ ಹಾಗಾದ್ರೆ ನಮ್ಗೆ ಇಲ್ಲೇನಾಗುತ್ತಪ್ಪ ಅಂತಂದ್ರೆ ಸೊನ್ನೆಯನ್ನ ಸೇರಿಸ್ಕೊಂಡು ಓಕೆನಾ ಹೇಳುವಂತ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಅಲಾಂಗ್ ವಿತ್ ಜೀರೋ ಆರ್ ಕಾಲ್ಡ್ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಜೀರೋ ಹಾರ್ಡ್ ಆಗಿದ್ರೆ ಹೋಲ್ ನಂಬರ್ಸ್, ಓನ್ಲಿ 1 2 3 ಅಂತ ಹೇಳ್ಬಿಟ್ಟು ಕೌಂಟಿಂಗ್ ನಂಬರ್ಸ್ ಇದ್ರೆ ನ್ಯಾಚುರಲ್ ನಂಬರ್ಸ್. ಕರೆಕ್ಟ್? ಗೊತ್ತಾಯ್ತಾ? ಓಕೆ. ಹಾಗಾದ್ರೆ ನಾವು ಇಲ್ಲೇನಾಗುತ್ತಪ್ಪ ಅಂತಂದ್ರೆ ಹೋಲ್ ನಂಬರ್ಸ್ ಅಂದ್ರೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? 0 1 2 3 4 ಇನ್ಫಿನಿಟಿ. ಇನ್ಫಿನಿಟಿ ಅಂದ್ರೆ ಹೇಳಿ ಇನ್ನೂ ಇದೆ ಅಂತ ಹೇಳ್ಬಿಟ್ಟು, ಇನ್ನೂ ತುಂಬಾ ಇದೆ, ಅದನ್ನೆಲ್ಲ ಹೇಳಕ್ಕಾಗಲ್ಲ. ಸೊ ಹಂಗಾಗಿ ನಾವೇನ್ ಮಾಡಿ ಇನ್ಫಿನಿಟಿ ಅಂತ ಕರಿತೀವಿ ನಾವು. ಗೊತ್ತಾಯ್ತಾ? ಹಾಗಾದ್ರೆ ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ಏನು? ಕೌಂಟಿಂಗ್ ನಂಬರ್ಸ್. ಸೊ ಹೋಲ್ ನಂಬರ್ಸ್ ಅಂದ್ರೆ ಏನಿರುತ್ತೆ? ಅಲಾಂಗ್ ವಿತ್ ಜೀರೋ, ಜೀರೋನ ಆಡ್ ಮಾಡ್ಕೊಂಡು ನಾವು ಕೌಂಟ್ ಮಾಡಿದ್ರೆ ಹೋಲ್ ನಂಬರ್ಸ್, 1 2 3 ಇಂದ ಕೌಂಟ್ ಮಾಡಿದ್ರೆ ನ್ಯಾಚುರಲ್ ನಂಬರ್. ಓಕೆ, ನ್ಯಾಚುರಲ್ ನಂಬರ್ಸ್ಗೂ ಹೋಲ್ ನಂಬರ್ಸ್ಗೂ ಡಿಫ್ರೆನ್ಸ್ ಗೊತ್ತಾಗಿದ್ಯಾ? ಓಕೆನಾ? ನ್ಯಾಚುರಲ್ ನಂಬರ್ಸ್ ಅಲ್ಲಿ 1 2 3, ಹೋಲ್ ನಂಬರ್ಸ್ ಅಲ್ಲಿ 0 1, 0 ಆಡ್ ಆಗಿದ್ರೆ ಹೋಲ್ ನಂಬರ್ಸ್, ಓನ್ಲಿ 1 2 3 ಇದ್ರೆ ನ್ಯಾಚುರಲ್ ನಂಬರ್ಸ್. ಕ್ಲಿಯರ್? ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಏನಿದೆಯಪ್ಪ ಅಂತಂದ್ರೆ ಇಂಟೀಜರ್ಸ್ ಅಂತ ಇದೆ. ಓಕೆನಾ? ಇಂಟೀಜರ್ಸ್ ಅಂತ ಏನ್ ಇಂಟೀಜರ್ಸ್ ಅಂತ ನೋಡ್ಕೊಳ್ಳಿ. ಆಲ್ ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಅಂತಂದ್ರೆ ನ್ಯಾಚುರಲ್ ನಂಬರ್ಸ್ 0 ಆರ್ ಕಾಲ್ಡ್ ಹೋಲ್ ನಂಬರ್ಸ್. ಇಲ್ಲೆಲ್ಲ ಹೋಲ್ ನಂಬರ್ಸ್ ಇರ್ತದೆ. ಸೊ ದೇರ್ ನೆಗೆಟಿವ್ ನಂಬರ್ಸ್. ನೆಗೆಟಿವ್ ಅಂತಂದ್ರೆ ಏನ್ ಹೇಳಿ? ಏನು? ಮೈನಸ್. ಕರೆಕ್ಟ್, ವೆರಿ ಗುಡ್. ಓಕೆನಾ? ಸೊ ಇಲ್ಲಿ ಹೋಲ್ ನಂಬರ್ಸ್ ಜೊತೆಗೆ ನಮ್ಗೆ ಏನಾಗಿರುತ್ತಪ್ಪ ಅಂತಂದ್ರೆ ಯಾವ ನಂಬರ್ಸ್ ಇರುತ್ತೆ? ನೆಗೆಟಿವ್ ನಂಬರ್ಸ್. ನೋಡಿ, ಕನ್ನಡದಲ್ಲಿ ಏನಂತ ಕರಿತೀವಿ? ಪೂರ್ಣಾಂಕಗಳು ಅಂತ ಕರಿತೀವಿ. ಏನಂಗಂತಂದ್ರೆ ಎಲ್ಲಾ ಪೂರ್ಣ ಸಂಖ್ಯೆಗಳು ಮತ್ತು ಅವುಗಳ ಋಣಾತ್ಮಕ ಸಂಖ್ಯೆಗಳನ್ನ ಓಕೆನಾ ಪೂರ್ಣಾಂಕಗಳು ಎಂದು ಕರೆಯುತ್ತಾರೆ. ಓಕೆನಾ? ಗೊತ್ತಾಯ್ತಾ? ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನೋಡ್ಕೊಳ್ಳಿ, ಇಲ್ಲಿ ನಮ್ಗೆ ಏನಾಗಿತ್ತು? ಇಲ್ಲಿ 0 ಇದೆಯಲ್ಲ. ಓಕೆನಾ? 0 ಇಂದ ರೈಟ್ ಹೋದಂತೆ +1 +2 +3 +4 ಹಿಂಗೆ ನಾವು ಇದು ಮಾಡ್ತೀವಿ. ಅದೇ ನಾವು ಲೆಫ್ಟ್ ಬಂದ್ರೆ -1 -2 -3 -4. ಓಕೆನಾ? ಸೊ ಈ ರೀತಿಯಾಗಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ತಗೊಂತೀವಿ ನಾವು. ಪ್ಲಸ್ ಮೈನಸ್ ಎರಡು ಇತ್ತು ಅಂತಂದ್ರೆ ನಾವು ಅಲ್ಲಿ ಏನಿರುತ್ತೆ? ಇಂಟೀಜರ್ಸ್ ಅಂತ ಕರಿತೀವಿ ನಾವು. ಓಕೆನಾ? ನೆನಪಲ್ಲಿ ಇಟ್ಕೊಳ್ಳಿ, ಇಂಟೀಜರ್ಸ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಫೋರ್ತ್ ಒನ್ ಏನಿದೆಯಪ್ಪ ಅಂತಂದ್ರೆ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಏನು ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು ಅಂತ ನೋಡ್ಕೊಳ್ಳಿ. ಏನಪ್ಪಾ ಅಂತಂದ್ರೆ ನಂಬರ್ಸ್ ದ ಫಾರ್ ಆಫ್ ಪಿ ಬೈ ಕ್ಯೂ. ನೋಡಿ ಈ ತರ ಪಿ ಬೈ ಕ್ಯೂ. ಓಕೆನಾ? ಸೊ ಪಿ ಬೈ ಕ್ಯೂ. ಓಕೆನಾ? ಪಿ ಕ್ಯೂ ಆರ್ ಇಂಟೀಜರ್ಸ್ ಅಂಡ್ ಕ್ಯೂ ನಾಟ್ ಈಕ್ವಲ್ ಟು 0 ಆರ್ ಕಾಲ್ಡ್ ರ್ಯಾಷನಲ್ ನಂಬರ್ಸ್. ಇಲ್ಲೇನ್ ಕೊಟ್ಟಿದ್ರಪ್ಪ ಅಂತಂದ್ರೆ ಸೊ ನೋಡ್ಕೊಳ್ಳಿ, ರ್ಯಾಷನಲ್ ನಂಬರ್ಸ್ ನ ಕನ್ನಡದಲ್ಲಿ ಏನಂತ ಕರಿತೀವಪ್ಪ ಅಂತಂದ್ರೆ ಸೊ ಇದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಕನ್ನಡದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ನಾವು. ಓಕೆನಾ? ಇಲ್ಲಿದೆ ನೋಡ್ಕೊಳ್ಳಿ, ಪಿ ಬೈ ಕ್ಯೂ ರೂಪದಲ್ಲಿರುವ ಪಿ ಕ್ಯೂ ಮತ್ತು ಕ್ಯೂ ನಾಟ್ ಈಕ್ವಲ್ ಟು 0 ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಎಂದು ಕರೆಯುತ್ತಾರೆ ಅಂತ ಇದೆ. ಅಂದ್ರೆ ಈ ತರ ನೀವ್ ಎಲ್ಲಿ ನೋಡಿದಿರಪ್ಪ ಅಂತಂದ್ರೆ ಫ್ರಾಕ್ಷನ್ ಅಲ್ಲಿ ನೋಡಿದಿರ. ಓಕೆನಾ? ಫ್ರಾಕ್ಷನ್ ಅಲ್ಲಿ ನೋಡಿದ್ರ, ಹೌದಲ್ವಾ? ಫ್ರಾಕ್ಷನ್ ರೂಪದಲ್ಲಿ ಇದ್ರೆ ಅದನ್ನ ನಾವೇನ್ ಕರಿತೀವಪ್ಪ ಅಂತಂದ್ರೆ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಉದಾಹರಣೆಗೆ 1/2 3/4 6/8. ಸೊ ಹೌದಲ್ವಾ? ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕರಿತೀವಿ. ಈ ರೀತಿಯಾಗಿ ಇತ್ತು ಅಂತಂದ್ರೆ ನಮ್ಗೆ ಅದನ್ನ ಯಾವ ನಂಬರ್ಸ್ ಅಂತ ಕರಿತೀವಿ? ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇದು ಎಲ್ಲಿ ಬರುತ್ತಪ್ಪ ಅಂದ್ರೆ ಫ್ರಾಕ್ಷನ್ಸ್ ನೋಡಿದಿರಲ್ಲ, ಫ್ರಾಕ್ಷನ್ ಅಲ್ಲಿ ಬರುತ್ತೆ ಇದು. ಮುಂದೆ ನಿಮ್ಗೆ ಇದೇ ಒಂದು ಲೆಸನ್ ಇದೆ. ಆ ಫ್ರಾಕ್ಷನ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಈ ತರ ನಾವು ಕಾಣ್ತೀವಿ ನಾವು. ಓಕೆನಾ? ಸೊ ಹಂಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ರೀತಿಯಾಗಿರುತ್ತೆ. ಇಲ್ಲಿ ಏನಿರುತ್ತೆ? ಕ್ಯೂ ನಾಟ್ ಈಕ್ವಲ್ ಟು 0 ಅಂತ ಕರಿತೀವಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಸಂಖ್ಯೆ, ಇಲ್ಲಿ ಇದನ್ನ ಪಿ ಅಂತ ಕರಿತೀವಿ, ಕೆಳಗಡೆ ಕ್ಯೂ ಅಂತ ಕರಿತೀವಿ ನಾವು. ಇಲ್ಲಿ ಏನಾದ್ರೂ ಸಂಖ್ಯೆ ಇದ್ರೆ ಮಾತ್ರ ಅದನ್ನ ನಾವು ಭಾಗ ಮಾಡ್ತೀವಿ ನಾವು. ಇಲ್ಲಿ ಏನು ಸಂಖ್ಯೆನೇ ಇಲ್ಲ ಅಂತಂದ್ರೆ ಹೇಗ್ ಭಾಗ ಮಾಡಕ್ಕಾಗುತ್ತೆ? ಸೊ ಹಂಗಾಗಿ ನಾವ್ ಏನಾಗಿರುತ್ತೆ? ಕ್ಯೂ ಏನಾಗಿರ್ಬಾರ್ದು? 0 ಆಗಿರಬಾರ್ದು. ಎಸ್, ಕರೆಕ್ಟ್. ಓಕೆನಾ? ಕ್ಯೂ ಏನಾಗಿರ್ಬಾರ್ದು? 0 ಆಗಿರಬಾರ್ದು. ಓಕೆನಾ? ಗೊತ್ತಾಯ್ತಾ? ಸೊ ಅದಕ್ಕೆ ನಾವೇನಂತ ಕರಿತೀವಿ? ಇದನ್ನ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಗೊತ್ತಾಗಿದ್ಯಾ? ಓಕೆ. ಕನ್ನಡದಲ್ಲಿ ಇದನ್ನ ಏನಂತ ಕರಿತೀವಿ? ಸಮಸಂಖ್ಯೆಗಳು ಅಂತ ಕರಿತೀವಿ ನಾವು. ಏನ್ ಹಂಗಂದ್ರೆ ಅಂತ ನೋಡ್ಕೊಳ್ಳಿ,
ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 2. ಎರಡರಿಂದ ಯಾವುದು ಸಂಪೂರ್ಣವಾಗಿ ಭಾಗ ಆಗುತ್ತೋ ಅದನ್ನೇ ನಾವೇನಂತ ಕರಿತೀವಿ ಇಷ್ಟೇ. ಓಕೆನಾ. ಸಮ ಸಂಖ್ಯೆಗಳು ಅಂತ ಎರಡರಿಂದ ಭಾಗಿಸಬಹುದಾದ ಸಂಖ್ಯೆಗಳನ್ನು ಏನಂತ ಕರಿತೀವಿ? ಸಮ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಯಾವ ಸಂಖ್ಯೆಗಳು 0 ನೋಡಿ, ಇದು ಯೂನಿಟ್ ಪ್ಲೇಸ್ ಅಲ್ಲಿ ಇರಬೇಕು. 0, 2, 4, 6 ಮತ್ತು 8ರಿಂದ ಕೊನೆಗೊಳ್ಳುತ್ತದೆಯೋ ಕೊನೆಯಲ್ಲಿ ಇರಬೇಕು. ಈಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ 0 ಇದೆ, 2 ಇದೆ, 6 ಇದೆ, 8 ಇದೆ. ಓಕೆನಾ. ಸೊ ಈ ರೀತಿ ಇದೆ ಅಂತ ಅಂದ್ಕೊಳ್ಳಿ. ಓಕೆನಾ. ಸೊ ಇದೇ ಕೊನೆಯಲ್ಲಿ ನಮ್ಗೆ ಆ ನಂಬರ್ ಇತ್ತು ಅಂತಂದ್ರೆ, ಯಾವುದೇ ನಂಬರ್ನ ಕೊನೆಯಲ್ಲಿ ಇತ್ತು ಅಂತಂದ್ರೆ ಅದನ್ನ ಯಾವ ಸಂಖ್ಯೆ ಅಂತ ಕರಿತೀವಿ? ಈವೆನ್ ನಂಬರ್ಸ್ ಅಂತ ಕರಿತೀವಿ ನಾವು. ಕೊನೆಯಲ್ಲಿ ಯಾವುದೇ ಇದ್ರೂ ಕೂಡ ಅದನ್ನ ನಾವೇನ್ ಕರಿತೀವಪ್ಪ ಅಂದ್ರೆ ಈವೆನ್ ನಂಬರ್ಸ್ ಅಂತ ಕರಿತೀವಿ ನಾವು. ನೀವು ಮನೇಲಿ ಹೋಗ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ 0 to ಓಕೆನಾ 10 ಅಲ್ಲಿ ಯಾವುದು ಈವೆನ್ ನಂಬರ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವು ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ. ನೆಕ್ಸ್ಟ್ 11 to 20 ತನಕ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವ್ದು ಈವೆನ್ ನಂಬರ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವು ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ. ಯಾವ್ದು ಈವೆನ್ ನಂಬರ್ಸ್ ಇದೆ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡಿ. ಓಕೆನಾ. ನೆಕ್ಸ್ಟ್ ಈಗ ಈವೆನ್ ನಂಬರ್ ಅಂದ್ರೆ ಗೊತ್ತಾಯ್ತಾ? ಸೊ ಈವೆನ್ ನಂಬರ್ ಹೆಂಗಿರುತ್ತಪ್ಪ ಅಂದ್ರೆ 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಓಕೆನಾ, ಗೊತ್ತಾಯ್ತಾ? ಓಕೆ. ನೆಕ್ಸ್ಟ್ ಯಾವ್ದಿದೆ? ಆಡ್ ನಂಬರ್ಸ್ ಅಂತ ಕರಿತೀವಿ ನಾವು. ಸೊ ಆಡ್ ನಂಬರ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ನಂಬರ್ಸ್ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ 2. ಸೊ ಯಾವ್ದು 2ರಿಂದ ಡಿವೈಡ್ ಆಗಲ್ವೋ ಅದನ್ನ ನಾವೇನ್ ಕರಿತೀವಪ್ಪ ಅಂತಂದ್ರೆ ಆಡ್ ನಂಬರ್. 2 ಇಂದ ಕಂಪ್ಲೀಟ್ ಡಿವೈಡ್ ಆಯ್ತು ಅಂತಂದ್ರೆ, 2 ಇಂದ ಕಂಪ್ಲೀಟ್ ಡಿವೈಡ್ ಆಗ್ಲಿಲ್ಲ ಅಂತಂದ್ರೆ ಆಡ್ ನಂಬರ್ಸ್ ಅಂತ ಕರಿತೀವಿ ನಾವು. ಸೊ ಕಾಲ್ಡ್ ಆಡ್ ನಂಬರ್ಸ್ ದ ನಂಬರ್ಸ್ ವಿಚ್ ಆರ್ ಹ್ಯಾವಿಂಗ್ ಯೂನಿಟ್ ಪ್ಲೇಸ್ ಅಲ್ಲಿ 1, 3, 5, 7 and 9 ಪ್ಲೇಸ್ ಆರ್ ಕಾಲ್ಡ್ ಆಡ್ ನಂಬರ್ಸ್. ಯೂನಿಟ್ ಪ್ಲೇಸ್ ಅಲ್ಲಿ ಈ ನಂಬರ್ಸ್ ಇತ್ತು ಅಂತಂದ್ರೆ ನಾವೇನಂತ ಕರಿತೀವಿ? ಆಡ್ ನಂಬರ್ಸ್ ಅಂತ ಕರಿತೀವಿ. ಅಥವಾ ಸೊ ಅದೇನಾಗುತ್ತಂದ್ರೆ ನಾಟ್ ಡಿವಿಸಿಬಲ್ ಬೈ 2ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ಲಿಲ್ಲ ಅಂತಂದ್ರೆ ಅದನ್ನ ನಾವ್ ಯಾವ ನಂಬರ್ ಅಂತ ಕರಿತೀವಿ? ಆಡ್ ನಂಬರ್ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನೇನಂತ ಕರಿತೀವಪ್ಪ ಅಂದ್ರೆ ಬೆಸ ಸಂಖ್ಯೆಗಳು ಅಂತ ಕರಿತೀವಿ. 2ರಿಂದ ಭಾಗಿಸದ ಅಂದ್ರೆ ಭಾಗ ಆಗದೆ ಇರುವಂತದ್ದು, ಭಾಗಿಸದ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಅಥವಾ ಯಾವ ಸಂಖ್ಯೆಗಳು 1, 3, 5, 7 ಮತ್ತು 9ರಿಂದ ಕೊನೆಗೊಳ್ಳುತ್ತದೆಯೋ ಆ ಸಂಖ್ಯೆಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಬೆಸ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಓಕೆನಾ, ಗೊತ್ತಾಯ್ತಾ? ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ 51 to ಓಕೆನಾ 61 ಗಂಟ ಎಷ್ಟು ಹಾರ್ಡ್ ನಂಬರ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ತೋರಿಸ್ಬೇಕು. 51 ಇಂದ 61 ಗಂಟ ಯಾರು ಫಸ್ಟ್ ಮಾಡ್ತೀರಾ ನೋಡೋಣ. ಓಕೆನಾ, ಗೊತ್ತಾಯ್ತಾ? ಹಾಗಾದ್ರೆ 2 ಇಂದ ಕಂಪ್ಲೀಟ್ ಡಿವೈಡ್ ಆಯ್ತು ಅಂತಂದ್ರೆ ಈವೆನ್ ನಂಬರ್, 2 ಇಂದ ಕಂಪ್ಲೀಟ್ ಡಿವೈಡ್ ಆಗ್ಲಿಲ್ಲ ಅಂತಂದ್ರೆ ಆಡ್ ನಂಬರ್ಸ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ನೋಡ್ಕೊಳ್ಳಿ, ಪ್ರೈಮ್ ನಂಬರ್ಸ್ ಅಂತ ಇದೆ. ಓಕೆನಾ, ಕಾಣಿಸ್ತಿದೆಯಲ್ಲ ಪ್ರೈಮ್ ನಂಬರ್ಸ್ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಇದು. ಓಕೆನಾ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಪ್ರೈಮ್ ನಂಬರ್ ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 1 and ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್, 1 and itself ಆರ್ ಕಾಲ್ಡ್ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ನಾವು. ಓಕೆನಾ. ಸೊ ಕನ್ನಡದಲ್ಲಿ ಇದನ್ನ ಏನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. 1ರಿಂದ ಮತ್ತು ಅದೇ ಸಂಖ್ಯೆಯನ್ನು ಮಾತ್ರ ಭಾಗಿಸಬಹುದಾದ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ನಾವು. ಓಕೆನಾ. ಹಾಗಾದ್ರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ 2 ಅಂತ ಇದೆ. ಓಕೆನಾ, ಇಲ್ಲಿ 2 ಅಂತ ಇದೆ ಅಂತ ಅನ್ಕೊಳ್ಳಿ. ಈ 2 ಯಾವ ಟೇಬಲ್ ಇಂದ ಡಿವೈಡ್ ಆಗುತ್ತೆ? 1 ಇಂದ ಆಗುತ್ತೆ ಮತ್ತೆ 2 ಇಂದ ಆಗುತ್ತೆ. 3 ಇದೆ ಅಂತ ಅನ್ಕೊಳ್ಳಿ, ಇದು ಯಾವ ಟೇಬಲ್ ಇಂದ ಡಿವೈಡ್ ಆಗುತ್ತೆ? 1 ಇಂದ ಆಗುತ್ತೆ, 3 ಇಂದ ಆಗುತ್ತೆ. ಓಕೆನಾ. 5 ಇದೆ ಅಂತ ಅನ್ಕೊಳ್ಳಿ. ಓಕೆನಾ, ಯಾವ್ದ್ರಿಂದ ಆಗುತ್ತೆ? 1 ಇಂದ ಆಗುತ್ತೆ, 5 ಇಂದ. ಬೇರೆ ಯಾವ ಟೇಬಲ್ ಇಂದ ಡಿವೈಡ್ ಆಗ್ತಾ ಇದೆಯಾ? ಸೊ ಈ ರೀತಿಯಾಗಿ 1 ಮತ್ತು ಅದೇ ನಂಬರ್ ಇಂದ ಮಾತ್ರ ಡಿವೈಡ್ ಆಗ್ತಿದೆ, ಹೌದಲ್ವಾ? ಸೊ 1 ಮತ್ತು ಅದೇ ನಂಬರ್ ಇಂದ ಮಾತ್ರ ಡಿವೈಡ್ ಆದ್ರೆ ಅದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ನಾವು. 1 ಮತ್ತು ಅದೇ ನಂಬರ್ ಇಂದ ಮಾತ್ರ ಡಿವೈಡ್ ಆದ್ರೆ ಅದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ನಾವು. ಓಕೆನಾ, ಗೊತ್ತಾಯ್ತಾ? ಪ್ರೈಮ್ ನಂಬರ್ಸ್ ಅಂದ್ರೆ ಏನಂತ ಹೇಳ್ಬಿಟ್ಟು 1 and itself ಅಂತ ಕರಿತೀವಿ. 1 ಮತ್ತು ಅದೇ ನಂಬರ್ ಇಂದ ಡಿವೈಡ್ ಆದ್ರೆ ಮಾತ್ರ ಅದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಆಗ ಪ್ರೈಮ್ ನಂಬರ್ಸ್ ಅಂದ್ರೆ ಏನಂತ ಗೊತ್ತಾಯ್ತಾ? ಓಕೆನಾ, ಗೊತ್ತಾಯ್ತಾ? ಸೊ ಇಲ್ಲಿ ಅಷ್ಟೇ, 1ರಿಂದ ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗಿಸಬಹುದಾದ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇದು ಎಕ್ಸಾಮಿನೇಷನ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಐತೆ. ಸೊ ಹಂಗಾಗಿ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇವಂತ ಯಾವ್ದಿದಪ್ಪ ಅಂತಂದ್ರೆ ಕಾಂಪೋಸಿಟ್ ನಂಬರ್ಸ್. ಹಾಗಾದ್ರೆ ಏನು ಕಾಂಪೋಸಿಟ್ ನಂಬರ್ ಅಂತಂದ್ರೆ ನೋಡ್ಕೊಳ್ಳಿ.
ಓಕೆನಾ. ಕಾಂಪೋಸಿಟ್ ನಂಬರ್ ಅಂತಂದ್ರೆ ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ ಮೋರ್ ದನ್ 2 ನಂಬರ್ಸ್. ಎರಡಕ್ಕಿಂತ ಹೆಚ್ಚು ಸಂಖ್ಯೆಯಿಂದ ಡಿವಿಸಿಬಲ್ ಆದ್ರೆ, ಭಾಗ ಆದ್ರೆ ಅದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಓಕೆನಾ. ಸೊ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ನೋಡ್ಕೊಳ್ಳಿ, ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗಿಸಬಹುದಾದ ಸಂಖ್ಯೆಗಳನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಎಂದು ಕರೀತಾರೆ. ಸೊ ಅವಿಭಾಜ್ಯ ಸಂಖ್ಯೆಗಳನ್ನು ಹೊರತುಪಡಿಸಿ ಎಲ್ಲಾ ಸಂಖ್ಯೆಗಳು ಯಾವ ಸಂಖ್ಯೆಗಳಂತ ಕರಿತೀವಪ್ಪ ಅಂತಂದ್ರೆ ಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆಗಳನ್ನು ಬಿಟ್ಟುಬಿಟ್ರೆ ಇನ್ನು ಮಿಕ್ಕಿರೋದು ಯಾವ ಇರುತ್ತೆ? ಭಾಜ್ಯ ಸಂಖ್ಯೆಗಳು. ಓಕೆನಾ. ಪ್ರೈಮ್ ನಂಬರ್ಸ್ನೆಲ್ಲ ಒಂದ್ ಕಡೆ ತೆಗೆದು ಬಿಟ್ರೆ ಇನ್ನೆಲ್ಲ ಉಳಿದಿರೋವೆಲ್ಲ ಏನಾಗುತ್ತಪ್ಪ ಅಂತಂದ್ರೆ ಕಾಂಪೋಸಿಟ್ ನಂಬರ್ಸ್. ಓಕೆನಾ, ತಿಳ್ಕೊಳ್ಳಿ, ಇದೊಂದು ಟೆಕ್ನಿಕ್. ಸೊ ಹಾಗಾಗಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಸೊ ಇಲ್ಲಿ ಮೋರ್ ದೆನ್ 2 ನಂಬರ್ಸ್ ಇಂದ ಡಿವೈಡ್ ಆಗ್ಬೇಕು. ಈಗ ಎಕ್ಸಾಂಪಲ್ ನಮ್ಗೆ ಏನಾಗಿದೆಯಪ್ಪ ಅಂತಂದ್ರೆ ಇಲ್ಲಿ 4 ಇದೆ ಅಂತ ಅನ್ಕೊಳ್ಳಿ. ಓಕೆನಾ. ಯಾವ ಟೇಬಲ್ ಇಂದ ಬರುತ್ತೆ? 1 2 4. ಓಕೆನಾ. ಮೋರ್ ದೆನ್ 2 ಇದೆ, 2 ಗಿಂತ ಜಾಸ್ತಿ ನಂಬರ್ಸ್ ಇದೆ ಇಲ್ಲಿ. ಓಕೆನಾ. ನೋಡಿ, 1 ಇದೆ, 4 ಇದೆ, ಮತ್ತೆ 2 ಇದೆ. ಸೊ 2 ಗಿಂತ ಜಾಸ್ತಿ ನಂಬರ್ಸ್ ಇತ್ತು ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಕಾಂಪೋಸಿಟ್ ನಂಬರ್ಸ್. ಮೋರ್ ದೆನ್ 2 ನಂಬರ್ಸ್ ಇಂದ ಡಿವೈಡ್ ಆಗ್ಬೇಕು. ಅದು ಮೋರ್ ದೆನ್ 2 ನಂಬರ್ಸ್ ಇಂದ ಎರಡಕ್ಕಿಂತ ಹೆಚ್ಚು ನಂಬರ್ಸ್ ಗಳಿಂದ ಡಿವೈಡ್ ಆಯ್ತು ಅಂದ್ರೆ ಅದನ್ನ ನಾವೇನಂತ ಕರಿತೀವಿ? ಕಾಂಪೋಸಿಟ್ ನಂಬರ್ಸ್. ಒಂದು ಮತ್ತು ಅದೇ ನಂಬರ್ ಇಂದ ಮಾತ್ರ ಡಿವೈಡ್ ಆಯ್ತು ಅಂತಂದ್ರೆ ಪ್ರೈಮ್ ನಂಬರ್ಸ್ ಅಂತ. ಪ್ರೈಮ್ ನಂಬರ್ಸ್ಗೂ ಕಾಂಪೋಸಿಟ್ ನಂಬರ್ಸ್ಗೂ ಡಿಫ್ರೆನ್ಸ್ ಗೊತ್ತಾಗಿದ್ಯಾ? ಗೊತ್ತಾಯ್ತಾ ನಿಮ್ಗೆ? ಪ್ರೈಮ್ ನಂಬರ್ಸ್ಗೂ ಕಾಂಪೋಸಿಟ್ ನಂಬರ್ ಡಿಫ್ರೆನ್ಸ್ ಗೊತ್ತಾಗಿದ್ಯಾ? ಸೊ ಆ ರೀತಿ ಗೊತ್ತಾಗ್ಬೇಕು ನಿಮ್ಗೆ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಮನೆಯಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ 31 ಇಂದ 31 to 41 ನಲ್ಲಿ ಯಾವ್ದು ಪ್ರೈಮ್ ನಂಬರ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ತೋರಿಸ್ಬೇಕು ನನಗೆ. ಓಕೆನಾ. 31 to 41. ಓಕೆನಾ, ಗೊತ್ತಾಯ್ತು?